ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮರೋ ಸ್ಟೋರೀಸ್. ಮಗ ಮತ್ತು ಸೊಸೆ ಆಸ್ತಿಗಾಗಿ ವಯಸ್ಸಾದ ಅಮ್ಮನನ್ನು ಬೆಟ್ಟದಿಂದ ಕೆಳಗೆ ತಳ್ಳಿಬಿಟ್ರು. ಅವರು ಅಂದುಕೊಂಡಿದ್ದು ಒಂದು, ಆದರೆ ನಡೆದದ್ದು ಮತ್ತೊಂದು. ಪ್ರತಿಷ್ಠಿತ ಏರಿಯಾದಲ್ಲಿ ಆ ದೊಡ್ಡ ಮನೆಯ ಒಂದು ಸಣ್ಣ ರೂಮಿನಲ್ಲಿ ಸರೋಜಮ್ಮ ಮಲಗಿಕೊಂಡಿದ್ರು. ಅವರು ತುಂಬ ಜಾಸ್ತಿ ಕೆಮ್ತಾ ಇದ್ರು. ಅವರಿಗೆ ತುಂಬ ಚಳಿ ಕೂಡ ಆಗ್ತಾ ಇತ್ತು. ಅವರು ತುಂಬ ನಿಧಾನವಾಗಿ, ರೂಪಾ, ನನಗೆ ಸ್ವಲ್ಪ ನೀರು ಕೊಡಮ್ಮ, ನನ್ನ ಗಂಟಲು ಒಣಗ್ತಾ ಇದೆ ಅಂತ ಕೇಳ್ತಾ ಇದ್ರು. ಅತ್ತೆಯ ಸ್ವರ ಕೇಳಿ ಟಿವಿ ನೋಡ್ತಾ ಇದ್ದ ರೂಪ ಕೋಪದಲ್ಲೇ ರಿಮೋಟ್ ಅನ್ನು ಬಿಸಾಕಿ ಅತ್ತೆಯ ರೂಮ್ಗೆ ಬರ್ತಾಳೆ. ಆದರೆ ಅವಳ ಕೈಯಲ್ಲಿ ನೀರಿನ ಗ್ಲಾಸ್ ಇರಲಿಲ್ಲ. ಬದಲಿಗೆ ಅವಳ ಕೈಯಲ್ಲಿ ಕೆಲವೊಂದು ಪೇಪರ್ಗಳಿದ್ವು. ರೂಪ ರೂಮಿಗೆ ಬಂದು ಆ ಪೇಪರ್ಗಳನ್ನು ಸರೋಜಮ್ಮನ ಮುಖದ ಮೇಲೆ ಬಿಸಾಕಿ, ಇಲ್ಲಿ ನೋಡು, ನಿನ್ನ ಔಷಧಿಗಳ ಬಿಲ್ಲುಗಳು 4,000 ಆಗೋಗಿದೆ. ನಾವು ತಿನ್ನಲು ಕೂಡ ಇಷ್ಟೊಂದು ದುಡ್ಡನ್ನು ಖರ್ಚು ಮಾಡ್ತಾ ಇಲ್ಲ. ಆದರೆ ನಿನ್ನ ಖರ್ಚು ಮುಗಿಯೋ ಮಾತೇ ಇಲ್ಲ. ಸರೋಜಮ್ಮ ನಡುಗುತ್ತಿರುವ ಕೈಗಳಿಂದಲೇ ಅವುಗಳನ್ನು ಎತ್ತಿಕೊಳ್ಳಲು ಪ್ರಯತ್ನ ಪಡ್ತಿದ್ರು. ರೂಪಾ, ನಾನು ಏನು ಮಾಡ್ಲಮ್ಮ, ನನ್ನಿಂದ ಏನು ಮಾಡೋಕ್ಕೆ ಆಗ್ತಾ ಇಲ್ಲ ಅಂದಾಗ ರೂಪಾ ಕೋಪವಾಗಿ ಹೇಳ್ತಾಳೆ, ನೀನು ಇನ್ನೂ ಯಾಕೆ ಸಾಯ್ತಾ ಇಲ್ಲ? ಇನ್ನು ಎಷ್ಟು ದಿನ ಅಂತ ನಮ್ಮ ಮೇಲೆ ಭಾರವಾಗಿ ಇರ್ತೀಯಾ? ಅವಳ ಮಾತುಗಳು ಅತ್ತೆಯ ಹೃದಯವನ್ನು ಗಾಯ ಮಾಡ್ತಾ ಇದ್ವು. ಆದರೆ ಆಕೆ ಏನೂ ಮಾತನಾಡಲಿಲ್ಲ, ಸೈಲೆಂಟ್ ಆಗೇ ಇದ್ರು. ಇದೆಲ್ಲವೂ ಅವರಿಗೆ ಹೊಸದೇನೂ ಅಲ್ಲ. ಈ ಕಷ್ಟ, ಈ ನೋವು ಅವರಿಗೆ ಅಭ್ಯಾಸವಾಗ್ಬಿಟ್ಟಿತ್ತು. ಅಷ್ಟರಲ್ಲೇ ಕೆಲಸದಿಂದ ವಾಪಸ್ ಬಂದಿದ್ದ ರವಿ ಅವನು ತನ್ನ ತಾಯಿಯನ್ನು ಬಗ್ಗಿ ನೋಡ್ತಾನೆ. ಆದರೆ ಅವನ ಮುಖದಲ್ಲಿ ಯಾವುದೇ ರೀತಿಯ ಚಿಂತೆ, ದುಃಖ ಏನೂ ಕಾಣಿಸ್ತಾ ಇರಲಿಲ್ಲ. ರವಿ ನೇರವಾಗಿ ಅಮ್ಮನ ಬಳಿ ಬಂದು ಏನಾಯ್ತು ಅಂತ ಕೇಳ್ತಾನೆ. ರೂಪಾ ಗಂಡನಿಗೆ ದೂರುಗಳನ್ನು ಹೇಳೋದಕ್ಕೆ ಶುರು ಮಾಡಿದ್ಲು. ರವಿ, ಇನ್ನು ನನ್ನಿಂದ ಇದೆಲ್ಲ ಸಹಿಸಿಕೊಳ್ಳೋದಕ್ಕಾಗೋದಿಲ್ಲ. ಒಂದು, ಇವರು ಈ ಮನೆಯಲ್ಲಿ ಇರಬೇಕು, ಇಲ್ಲದಿದ್ದರೆ ನಾನಿರಬೇಕು. ಇಬ್ಬರಲ್ಲಿ ಒಬ್ಬರು ಮಾತ್ರ ಇಲ್ಲಿ ಇರಬೇಕು. ಪೂರ್ತಿ ದಿನ ಇವರ ಸೇವೆಯನ್ನು ಮಾಡಿ ಔಷಧಿಗಳನ್ನು ತಂದುಕೊಟ್ಟು ಸಾಲದೆಂಬಂತೆ ಇವರ ಮಾತುಗಳನ್ನು ಕೂಡ ಕೇಳಬೇಕು. ಇದೆಲ್ಲ ಇನ್ನು ನನ್ನಿಂದ ಆಗೋದಿಲ್ಲ. ರವಿ ತನ್ನ ತಾಯಿಯನ್ನೇ ನೋಡ್ತಾ ಇದ್ದ. ಸರೋಜಮ್ಮ ಸೈಲೆಂಟ್ ಆಗಿ ಕುಳಿತು ಎಲ್ಲ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ರು. ನೀನು ಸರಿಯಾಗಿ ಹೇಳ್ತಾ ಇದೀಯ ರೂಪಾ. ಆಫೀಸ್ನಲ್ಲಿ ಕೂಡ ನನ್ನ ಮಾನ ಮರ್ಯಾದೆ ಎಲ್ಲ ಹೊರಟೋಗಿದೆ. ಯಾವಾಗಲೂ ನಾನು ರಜಾ ಹಾಕಬೇಕಾಗತ್ತೆ. ಇದೆಲ್ಲವೂ ಈಕೆಯಿಂದಲೇ. ಅವನು ತನ್ನ ತಾಯಿಯ ಬಳಿ ಬಂದು ಆಕೆಯ ಭುಜವನ್ನು ಗಟ್ಟಿಯಾಗಿ ಹಿಡಿದುಕೊಂಡು, ಅಮ್ಮ, ನೀನು ಕೇಳಿಸ್ಕೊಳ್ತಾ ಇದೀಯಾ? ನಿನ್ನಿಂದ ನನ್ನ ಜೀವನವೇ ನಿಂತು ಹೋಗಿದೆ. ನೀನು ಇಲ್ಲದೆ ಇದ್ದಿದ್ರೆ ನಾನು ಎಷ್ಟೊಂದು ಸಂತೋಷವಾಗಿ ಎಲ್ಲೋ ಹೇಗೋ ಇರ್ತಾ ಇದ್ವಿ. ಮಗನ ಮಾತು ಕೇಳಿ ಆ ತಾಯಿಯ ಕಣ್ಣುಗಳಿಂದ ನೀರು ಬರ್ತಾ ಇತ್ತು. ಆಕೆ ಹೇಳ್ತಾರೆ, ಮಗ, ನಾನು ಯಾವಾಗಲೂ ನಿನ್ನ ಬಗ್ಗೆನೇ ಯೋಚಿಸ್ತೀನಿ ಅಲ್ವಾ? ಸಾಕು ಮಾಡಿ, ಇನ್ನು ಇದನ್ನೆಲ್ಲ, ಈ ನಾಟಕವಾದ ಮಾತುಗಳನ್ನು ನನಗೆ ಹೇಳಬೇಡಿ ನೀವು. ಸತ್ಯ ಏನೆಂದರೆ ನೀನು ಈಗ ನಮ್ಮ ಪಾಲಿಗೆ ಕೇವಲ ಭಾರವಾಗ್ಬಿಟ್ಟಿದ್ಯಾ. ಮಗನ ಮಾತು ಕೇಳಿ ಆ ತಾಯಿ ಮೌನವಾಗಿಬಿಟ್ರು. ಸ್ವಲ್ಪ ಸಮಯ ಅಲ್ಲಿ ನಿಶ್ಶಬ್ದ ಆವರಿಸಿಬಿಟ್ಟಿತ್ತು. ರೂಪಾ ಮತ್ತು ರವಿ ಇಬ್ಬರು ಒಬ್ಬರನ್ನೊಬ್ಬರು ನೋಡ್ಕೊಳ್ತಾ ಇದ್ರು. ಅವರ ಕಣ್ಣುಗಳಲ್ಲಿ ಏನೋ ಒಂದು ರೀತಿಯ ವಿಚಿತ್ರವಾದ ಸಂತೋಷ ಕಾಣಿಸ್ತಾ ಇತ್ತು. ಆಗಲೇ ರೂಪಾ ಹೇಳ್ತಾಳೆ, ಈಕೆ ಇಲ್ಲದೆ ಇದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ. ರವಿ ಸ್ವಲ್ಪ ಕೂಡ ನಾಚಿಕೆ ಪಟ್ಕೊಳ್ದೆ, ಹೌದು, ನೀನು ಸರಿಯಾಗಿ ಹೇಳ್ತಾ ಇದೀಯಾ. ಇದೆಲ್ಲ ಈಗ ತುಂಬಾ ಜಾಸ್ತಿ ಆಗೋಯ್ತು. ಅವರಿಬ್ಬರು ಈಗ ಒಂದು ದೊಡ್ಡ ನಿರ್ಧಾರವನ್ನೇ ತೆಗೆದುಕೊಂಡಿದ್ರು. ಅವರಿಬ್ಬರ ತಲೆಯಲ್ಲಿ ಒಂದು ದೊಡ್ಡ ಪ್ಲಾನ್ ರೆಡಿಯಾಗಿತ್ತು. ತಕ್ಷಣ ರವಿ ಎಷ್ಟೋ ಪ್ರೀತಿಯಿಂದ ತನ್ನ ತಾಯಿಯ ಬಳಿ ಬಂದು ಕುಳಿತುಕೊಂಡು, ಅಮ್ಮ, ನೀವು ಅಳ್ಬೇಡಿ. ನೀವು ಯಾವಾಗಲೂ ಹೇಳ್ತಾ ಇದ್ರಲ್ಲ, ಒಂದೇ ಒಂದು ಬಾರಿ ತೀರ್ಥಯಾತ್ರೆಗೆ ಹೋಗಬೇಕು ಅಂತ. ನಾನು ಅಂದುಕೊಳ್ತಾ ಇದ್ದೆ ನಿಮ್ಮ ಆಸೆಯನ್ನು ನೆರವೇರಿಸಬೇಕು ಅಂತ. ನಡೀರಿ, ಇವತ್ತೇ ಹೋಗೋಣ. ಈ ಮಾತು ಕೇಳಿ ಸರೋಜಮ್ಮನಿಗೆ ಎಷ್ಟೋ ಸಂತೋಷವಾಗುತ್ತೆ. ಆಕೆ ಎಷ್ಟೋ ವಿಶ್ವಾಸದಿಂದ, ಸಂತೋಷದಿಂದ, ಮಗ, ನೀನು ಸತ್ಯ ಹೇಳ್ತಾ ಇದೀಯಾ ಅಂತ ಕೇಳ್ತಾರೆ. ಹೌದಮ್ಮ, ನಾನು ಈ ದಿನಾನೇ ಹೋಗೋಣ. ನಿಮಗೆ ಆ ದೇವರ ದರ್ಶನ ಮಾಡಿಸ್ತೀನಿ ಅಂತ ಹೇಳ್ತಾನೆ. ರೂಪಾ ಕೂಡ ತುಂಬಾ ಸಂತೋಷವಾಗಿದ್ಲು. ಅವರಿಬ್ಬರು ಮನಸ್ಸಿನಲ್ಲಿ ಅಂದುಕೊಳ್ತಾ ಇದ್ರು, ಇಂತಹ ತೀರ್ಥಯಾತ್ರೆಗೆ ಹೋದವರು ಯಾವತ್ತೂ ವಾಪಸ್ ಬರೋದೇ ಇಲ್ಲ ಅಂತ. ಆಗ ರಾತ್ರಿಯಾಗಿತ್ತು. ಚಳಿ ಕೂಡ ಜಾಸ್ತಿ ಆಗ್ತಾ ಇತ್ತು. ರವಿ ತನ್ನ ತಾಯಿಯನ್ನು ಕರೆದುಕೊಂಡು ಬಂದು ಕಾರಿನಲ್ಲಿ ಕೂರಿಸ್ಕೊಳ್ತಾನೆ. ಸರೋಜಮ್ಮ ತುಂಬಾ ಸಂತೋಷವಾಗಿದ್ರು. ಅವರು ಈಗ ಎಷ್ಟೋ ನೆಮ್ಮದಿಯಾಗಿದ್ರು. ಆಕೆಗೆ ಮಗನ ಮೇಲೆ ಎಷ್ಟೋ ನಂಬಿಕೆ ಮತ್ತು ಪ್ರೀತಿ ಇತ್ತು. ದೇವರ ದರ್ಶನ ಮಾಡಿದ್ರೆ ಎಲ್ಲವೂ ಸರಿ ಹೋಗುತ್ತೆ ಅಂತ ಅವರು ಅಂದುಕೊಂಡಿದ್ರು. ಕಾರು ತುಂಬಾ ಸ್ಪೀಡ್ ಆಗಿ ಹೋಗ್ತಾ ಇತ್ತು. ಸ್ವಲ್ಪ ಸಮಯದಲ್ಲೇ ಅವರು ನಗರವನ್ನು ಬಿಟ್ಟು ಮುಂದೆ ಹೋಗ್ತಾರೆ. ಕಾರು ನಿಂತಾಗ ಸರೋಜಮ್ಮ ಕೇಳ್ತಾರೆ, ಮಗ, ನಾವು ಬಂದು ಸೇರಿದ್ವಾ? ಆಗ ರವಿ ಹೇಳ್ದ, ಹೌದಮ್ಮ, ನಾವು ಬಂದು ಸೇರ್ಬಿಟ್ಟಿದೀವಿ ಅಂತ.
ಕಾರು ನಿಂತ ತಕ್ಷಣ ರೂಪ ಕೋಪದಲ್ಲಿ ಹೇಳ್ತಾಳೆ, ಇನ್ನು ನೀನು ಕೆಳಗಿಳಿ ಅಂತ. ಸೊಸೆಯ ಬದಲಾದ ರೂಪವನ್ನು ನೋಡಿ ಸರೋಜಮ್ಮ ಒಂದು ಕ್ಷಣ ಗಾಬರಿಯಾಗ್ಬಿಟ್ರು. ಆಕೆ ಸುತ್ತಮುತ್ತಲೂ ಎಲ್ಲವನ್ನು ಗಮನಿಸಿ ಕೇಳ್ತಾರೆ, ಮಗ, ನಾವು ಇಲ್ಲಿ ಯಾಕೆ ಬಂದಿದ್ದೀವಿ? ಇಲ್ಲಿ ಯಾಕೆ ಕಾರು ನಿಲ್ಲಿಸಿದ್ದೀಯಾ? ಇಲ್ಲಿ ಸುತ್ತಮುತ್ತಲೂ ಎಲ್ಲೂ ದೇವಸ್ಥಾನಗಳೇ ಕಾಣಿಸ್ತಾ ಇಲ್ವಲ್ಲ? ರವಿ ಏನು ಮಾತನಾಡಲಿಲ್ಲ. ಅವನು ಕೇವಲ ತನ್ನ ತಾಯಿಯ ಕೈಯನ್ನು ಹಿಡಿದುಕೊಂಡು ಆಕೆಯನ್ನು ಕಾರಿನಿಂದ ಕೆಳಗೆ ಇಳಿದು ಬಿಡುತ್ತಾನೆ. ವಯಸ್ಸಾದ ಶಕ್ತಿ ಇಲ್ಲದ ಸರೋಜಮ್ಮ ನಿಂತುಕೊಳ್ಳಲು ಆಗದೆ ಅಲ್ಲೇ ಕೆಳಗೆ ಕಲ್ಲುಗಳ ಮೇಲೆ ಬಿದ್ದು ಹೋಗ್ತಾರೆ. ಅವರ ಕೈಗಳಿಗೆ ತರಚಿಕೊಂಡು ಗಾಯ ಕೂಡ ಆಗುತ್ತೆ. ಆಗ ರೂಪ ಹೇಳ್ತಾಳೆ, ಈಕೆ ತಿಂದು ತಿಂದು ಎಷ್ಟೊಂದು ದಪ್ಪ ಆಗ್ಬಿಟ್ಟಿದ್ದಾರೆ. ರವಿ, ಬೇಗ ಬೇಗ ಮಾಡು, ಯಾರಾದರೂ ಬಂದು ಬಿಟ್ರೆ ಕಷ್ಟ ಆಗೋಗುತ್ತೆ. ಈ ಮಾತುಗಳು ಕೇಳ್ತಾ ಇದ್ದ ಹಾಗೆ ಸರೋಜಮ್ಮನಿಗೆ ಭಯ ಶುರುವಾಗೋಯ್ತು. ಅವರು ನಡುಗುತ್ತಿರುವ ಧ್ವನಿಯಿಂದಲೇ ಕೇಳ್ತಾರೆ, ರವಿ, ಇದೆಲ್ಲ ಏನಾಗ್ತಿದೆ ಮಗ? ಯಾಕೋ ನನಗೆ ತುಂಬಾ ಭಯವಾಗ್ತಾ ಇದೆ ಅಂತ. ರವಿಯ ಮುಖದಲ್ಲಿ ಈಗ ಯಾವುದೇ ಪ್ರೀತಿ ಕಾಣಿಸ್ತಾ ಇರಲಿಲ್ಲ. ಅವನ ಮುಖದಲ್ಲಿ ಒಂದು ಕಠಿಣತೆ ಮತ್ತು ಕೋಪ ಕಾಣಿಸ್ತಾ ಇತ್ತು. ರವಿ ನೇರವಾಗಿ ತನ್ನ ಅಮ್ಮನ ಕಣ್ಣಿನಲ್ಲೇ ನೋಡ್ತಾ ಹೇಳ್ತಾನೆ, ನಿಮಗೆ ಭಯ ಆಗ್ಲೇಬೇಕು, ಯಾಕೆಂದರೆ ಈ ದಿನ ಎಲ್ಲವೂ ಮುಗಿದೋಗುತ್ತೆ. ಈ ಮಾತು ಕೇಳಿದ ತಕ್ಷಣ ಆಕೆ ಶಾಕ್ ಆಗಿದ್ಲು. ನೀನು ಏನು ಹೇಳ್ತಾ ಇದೀಯ ರವಿ? ನಿನ್ನ ಮಾತಿನ ಅರ್ಥವೇನು? ಆಗಲೇ ರೂಪ ಜೋರಾಗಿ ನಗುತ್ತಾ, ನಮ್ಮ ಮಾತಿನ ಅರ್ಥ ತುಂಬಾ ನೇರವಾಗಿದೆ. ಇನ್ನು ಮುಂದೆ ನಿಮ್ಮಿಂದ ನಮಗೆ ಯಾವುದೇ ಪ್ರಯೋಜನವಿಲ್ಲ. ಆ ತಾಯಿ ತನ್ನ ಮಗ ಮತ್ತು ಸೊಸೆಯನ್ನೇ ನೋಡ್ತಾ ಇದ್ರು. ಏನು ಅರ್ಥವಾಗದೆ? ಮಗ, ನಾನು ನಿನ್ನ ತಾಯಿ, ನಿನ್ನನ್ನು ಹೆತ್ತವಳು. ರವಿ ತಕ್ಷಣ ಹೇಳ್ತಾನೆ, ಇದೇ ತುಂಬಾ ದೊಡ್ಡ ತಪ್ಪು. ನೀನು ನನ್ನ ತಾಯಿಯಾದ್ರೆ ಏನಂತೆ? ಈಗ ನೀನು ನನಗೆ ಕೇವಲ ಭಾರವಾಗ್ಬಿಟ್ಟಿದೀಯಾ. ಸರೋಜಮ್ಮ ರವಿಯ ಕಾಲ ಬಳಿ ಕುಳಿತುಕೊಂಡು ಮಗನ ಕಾಲನ್ನು ಹಿಡಿದುಕೊಂಡು ಹೇಳ್ತಾರೆ, ಮಗ, ಈ ರೀತಿ ಮಾಡಬೇಡ. ನಾನು ಎಲ್ಲಿಗೂ ಹೋಗೋದಿಲ್ಲ, ನಾನು ಏನು ಕೇಳೋದಿಲ್ಲ. ನನ್ನನ್ನು ಇಲ್ಲಿ ಮಾತ್ರ ಬಿಟ್ಟು ಹೋಗ್ಬೇಡ ಅಂತ ಕೇಳ್ಕೊಳ್ತಾ ಇದ್ರು. ಆಗಲೇ ರೂಪ ಹೇಳ್ತಾಳೆ, ಈ ಡ್ರಾಮಾ ಸಾಕ್ ಮಾಡು. ರವಿ, ನೀನು ಬೇಗ ಬೇಗ ಶುರು ಮಾಡು ಅಂತ. ಸರೋಜಮ್ಮ ತನ್ನ ಮಗನ ಕೈಯನ್ನು ಹಿಡಿದುಕೊಂಡು ಮಗನನ್ನೇ ನೋಡ್ತಾ ಇದ್ರು ದೀನವಾಗಿ. ರವಿ ತಕ್ಷಣ ತನ್ನ ತಾಯಿಯ ಕೈಯನ್ನು ಜಾಡಿಸಿ, ಇದೆಲ್ಲ ಇನ್ನೂ ಜಾಸ್ತಿ ಆಗೋಯ್ತು ಅಂತ ಹೇಳ್ತಾನೆ. ಸರೋಜಮ್ಮ ಹೇಳ್ತಾ ಇದ್ರು, ಮಗ, ನಾನು ನಿನ್ನನ್ನು ನಡೆಯೋದಕ್ಕೆ ಹೇಳ್ಕೊಟ್ಟೆ. ಈ ದಿನ ನೀನು ನನ್ನನ್ನು ಇಲ್ಲಿಂದ ತಳ್ಳಿಬಿಡ್ತೀಯಾ? ರವಿ ತನ್ನ ತಾಯಿಯ ಭುಜಗಳನ್ನು ಹಿಡಿದುಕೊಂಡು ಆಳವಾದ ಕಂದಕದ ಬಳಿ ಎಳೆದುಕೊಂಡು ಹೋಗ್ತಾನೆ. ಅಲ್ಲಿ ಕೇವಲ ಕತ್ತಲು ಮಾತ್ರ ಕಾಣಿಸ್ತಾ ಇತ್ತು. ಅಲ್ಲಿಂದ ಬಿದ್ರೆ ವಾಪಸ್ಸು ಬರೋದು ಅದು ಅಸಾಧ್ಯದ ಮಾತಾಗಿತ್ತು. ಸರೋಜಮ್ಮ ಕೊನೆಯದಾಗಿ ಹೇಳಿದ್ರು, ಮಗ, ಆ ದೇವರಿಗಾದ್ರೂ ಭಯಪಡು. ರವಿ ಏನು ಮಾತನಾಡಲಿಲ್ಲ. ಅವನು ತನ್ನ ತಾಯಿಯನ್ನು ಜೋರಾಗಿ ಮೇಲಿನಿಂದ ಕೆಳಗೆ ತಳ್ಳಿಬಿಡ್ತಾನೆ. ಆ ತಾಯಿ ಜೋರಾಗಿ ಕಿರುಚುತ್ತಾ ಕೆಳಗೆ ಬಿದ್ದು ಬಿಟ್ರು. ಆ ಕಲ್ಲುಗಳ ಮೇಲೆ, ಆ ಗಿಡಗಳ ಮೇಲೆ ಆಕೆ ಬೀಳುತ್ತಾ ಆ ಕಣಿವೆಯೊಳಗೆ ಬೀಳ್ತಾ ಇರಬೇಕಾದ್ರೆ ಆಗಲೇ ಆಕೆಯ ಸೀರೆಯ ಒಂದು ತುದಿ ಆ ಮರದ ಕೊಂಬೆಗೆ ಸಿಕ್ಕಾಕೊಳ್ಳುತ್ತೆ. ಅವರ ಶರೀರ ಆ ಗಾಳಿಯಲ್ಲಿ ಹಾಗೆ ನಿಂತು ಬಿಟ್ಟಿತ್ತು. ಆಕೆ ಪೂರ್ತಿಯಾಗಿ ಬಿದ್ದು ಹೋಗ್ಲೂ ಇಲ್ಲ, ತಪ್ಪಿಸಿಕೊಳ್ಳಲು ಆಗಲಿಲ್ಲ. ಆಕೆಯ ಕೈಕಾಲುಗಳಿಗೆಲ್ಲ ಗಾಯವಾಗಿತ್ತು. ರಕ್ತ ಕೂಡ ಬರ್ತಾ ಇತ್ತು. ಅವರಿಗೆ ಉಸಿರಾಡಲು ಕೂಡ ಈಗ ತುಂಬಾ ಕಷ್ಟವಾಗ್ತಾ ಇತ್ತು. ಆದರೂ ಆಕೆ ಇನ್ನೂ ಜೀವಂತವಾಗೇ ಇದ್ಲು. ರವಿ ಮತ್ತು ರೂಪ ಕೆಳಗೆ ಬಗ್ಗಿ ನೋಡ್ತಾರೆ. ಆ ಕತ್ತಲಲ್ಲಿ ಅವರಿಬ್ಬರಿಗೂ ಏನೂ ಕಾಣಿಸ್ಲಿಲ್ಲ. ರವಿ, ಇಲ್ಲಿಂದ ನಡಿ, ಇನ್ನು ಎಲ್ಲ ಮುಗಿದು ಹೋಯ್ತು ಅಂತ ಹೇಳ್ತಾಳೆ ರೂಪ. ರವಿ ಹೇಳ್ತಾನೆ, ಹೌದು, ಈಗ ನಮ್ಮ ತಲೆಯ ಮೇಲೆ ಯಾವುದೇ ಭಾರವಿರೋದಿಲ್ಲ ಅಂತ ಹೇಳಿ ಅವರಿಬ್ಬರು ತಮ್ಮ ಕಾರಿನಲ್ಲಿ ಕುಳಿತುಕೊಂಡು ಮನೆಗೆ ಬಂದ್ಬಿಡ್ತಾರೆ. ಏನು ನಡೆದೇ ಇಲ್ಲ ಅನ್ನುವ ರೀತಿಯಲ್ಲಿ. ಸರೋಜಮ್ಮ ಅಲ್ಲೇ ಹಾಗೆಯೇ ಒದ್ದಾಡ್ತಾ ಇದ್ರು. ರಾತ್ರಿ ಗಾಢವಾಗ್ತಾ ಇತ್ತು. ಚಳಿ ಇನ್ನೂ ಜಾಸ್ತಿ ಆಗ್ತಾ ಇತ್ತು. ಆದರೂ ಆಕೆ ಇನ್ನೂ ಜೀವಂತವಾಗಿದ್ಲು. ಆಕೆ ಎಲ್ಲವನ್ನೂ ಯೋಚಿಸ್ತಾ ಇದ್ಲು. ರವಿಯ ಬಾಲ್ಯ, ಅವನ ನಗು, ಅವನ ಮೊದಲ ಹೆಜ್ಜೆ, ಅವನು ಸ್ಕೂಲಿಗೆ ಹೋದ ಮೊದಲ ದಿನ ಮತ್ತು ಈಗ ತನ್ನ ಮಗ ತನ್ನನ್ನು ಸಾವಿನ ಕೂಪಕ್ಕೆ ತಳ್ಳಿದ್ದು ಎಲ್ಲವನ್ನೂ ಆಕೆ ನೆನೆಸಿಕೊಳ್ತಾ ಇದ್ಲು. ಈಗ ಆಕೆಯ ಕಣ್ಣಿಂದ ನೀರು ಕೂಡ ಬರ್ತಾ ಇರಲಿಲ್ಲ. ಸರೋಜಮ್ಮ ಅಂದುಕೊಳ್ತಾರೆ, ಈ ದಿನ ನನ್ನ ಮಮತೆ ಸತ್ತು ಹೋಯಿತು, ಈ ದಿನ ನಾನು ಬಂಜೆ ಆಗೋದೆ ಅಂತ. ಆಕೆಯ ಕಣ್ಣುಗಳಲ್ಲಿ ಈಗ ನೀರಿರಲಿಲ್ಲ, ಕೇವಲ ಕೋಪ ಮಾತ್ರ ಇತ್ತು. ರಾತ್ರಿ ಮುಗಿದು ಹೋಯಿತು. ಆದರೆ ಆಕೆಯೊಳಗಿನ ಶಕ್ತಿ ಆಕೆಯನ್ನು ಇನ್ನೂ ಬದುಕಿಸಿತ್ತು. ನಿನ್ನೆಯವರೆಗೂ ನನ್ನ ಮಗ ಚೆನ್ನಾಗಿರ್ಬೇಕು, ಅವನು ಯಾವಾಗಲೂ ಸಂತೋಷವಾಗಿರ್ಬೇಕು ಅಂತ ಕೇಳಿಕೊಳ್ಳುತ್ತಿದ್ದ ಆ ತಾಯಿ ಈಗ ಮಗನ ವಿರುದ್ಧ ಸೇಡು ತೀರಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ರು. ಆಕೆ ಹೇಳ್ತಾ ಇದ್ಲು, ಇನ್ನು ಮುಂದೆ ನಾನು ಕೇವಲ ಜೀವಂತವಾಗಿ ಮಾತ್ರ ಇರೋದಿಲ್ಲ, ನಾನು ವಾಪಸ್ ಬರ್ತೀನಿ, ಖಂಡಿತ ನಾನು ವಾಪಸ್ ಬಂದೇ ಬರ್ತೀನಿ ಅಂತ. ಆಕೆಯ ಹಠ ಮತ್ತು ಕೋಪದಿಂದ ಆ ತಾಯಿ ಇನ್ನೂ ಜೀವಂತವಾಗಿದ್ಲು.
ಬೆಳಿಗ್ಗೆ ಸ್ವಲ್ಪ ಬೆಳಕು ಕಾಣಿಸ್ತಾ ಇತ್ತು. ಆಗಲೇ ಯಾರೋ ಅಲ್ಲಿನ ಜನ ಕಟ್ಟಿಗೆಗಳನ್ನು ಆರಿಸಿಕೊಳ್ಳುತ್ತಾ ಆ ಕಣಿವೆಯ ಕೆಳಗೆ ಬರ್ತಾ ಇದ್ರು. ಆಗಲೇ ಅವರು ಗಾಬರಿಯಾಗಿ ನೋಡ್ತಾರೆ. ಯಾರದ್ದೋ ಸೀರೆ ಆ ಗಿಡಗಳಲ್ಲಿ ಸಿಕ್ಕಿ ಹಾಕಿಕೊಂಡು ಗಾಳಿಯಲ್ಲಿ ಹಾರಾಡ್ತಾ ಇತ್ತು. ಅವರಿಬ್ಬರು ಶಾಕ್ ಆಗಿ ಕೆಳಗೆ ಬಗ್ಗೆ ನೋಡಿದಾಗ ಒಂದು ಕ್ಷಣ ಅವರಿಬ್ಬರು ಗಾಬರಿಯಾಗ್ಬಿಡ್ತಾರೆ. ಕೆಳಗೆ ಆ ಗಿಡಗಳ ಮಧ್ಯೆ ಒಬ್ಬ ವಯಸ್ಸಾದ ಮಹಿಳೆ ಸಿಕ್ಕಾಕೊಂಡಿದ್ರು. ಆಕೆಯ ಮೈ ತುಂಬ ರಕ್ತ. ರಾಮಪ್ಪ ಹೇಳ್ತಾನೆ, ಈ ಮಹಿಳೆ ಇನ್ನೂ ಜೀವಂತವಾಗಿದ್ದಾಳೆ ಅನ್ಸುತ್ತೆ, ಬೇಗ ಬೇಗ ಈಕೆಯನ್ನು ಮೇಲಕ್ಕೆ ಕರೆದುಕೊಂಡು ಹೋಗೋಣ ಅಂತ. ತಕ್ಷಣ ಒಂದು ಹಗ್ಗವನ್ನು ಕಟ್ಟಿ ಹಗ್ಗದ ಸಹಾಯದಿಂದ ಕೆಳಗೆ ಇಳಿದು ಸರೋಜಮ್ಮನನ್ನು ಕಾಪಾಡಲು ಪ್ರಯತ್ನ ಪಡ್ತಾ ಇದ್ರು. ಅಲ್ಲಿನ ಮುಳ್ಳುಗಳಿಂದ ಅವರ ಕೈ ಕಾಲುಗಳಿಗೆ ಗಾಯವಾಗಿ ರಕ್ತ ಬರ್ತಿತ್ತು. ಆದರೂ ಅವರು ಸೋಲೊಪ್ಪಿಕೊಳ್ಳಲಿಲ್ಲ. ತುಂಬಾ ಕಷ್ಟಪಟ್ಟು ಅವರು ಸರೋಜಮ್ಮನನ್ನು ಮೇಲಕ್ಕೆ ಕರೆದುಕೊಂಡು ಬರ್ತಾರೆ. ಅವರಿಬ್ಬರು ನೋಡ್ತಾರೆ, ಆಕೆ ಇನ್ನೂ ಉಸಿರಾಡ್ತಾನೆ ಇದ್ಲು. ಆಸ್ಪತ್ರೆಗೆ ತೆಗೆದುಕೊಂಡು ಹೋಗೋಣ, ಇಲ್ಲದಿದ್ರೆ ಈಕೆ ಉಳಿಯೋದಿಲ್ಲ ಅಂತ ಅವರು ಮಾತನಾಡಿಕೊಳ್ತಾರೆ. ಸ್ವಲ್ಪ ಸಮಯದಲ್ಲಿ ರಾಮಣ್ಣ ಮತ್ತು ಭೀಮಣ್ಣ ಇಬ್ಬರು ಆಕೆಯನ್ನು ಆ ಊರಿನ ಹತ್ತಿರದಲ್ಲೇ ಇರುವ ಒಂದು ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ. ಡಾಕ್ಟರ್ಗಳು ಆಕೆಗೆ ಚಿಕಿತ್ಸೆ ಶುರು ಮಾಡಿದ್ರು. ಆಕೆಯ ಮೈಗೆ ತುಂಬಾ ಗಾಯಗಳಾಗಿದ್ವು. ಡಾಕ್ಟರ್ ಕೂಡ ಮಾತನಾಡಿಕೊಳ್ತಾ ಇದ್ರು, ಈಕೆ ಇಂತಹ ಸ್ಥಿತಿಯಲ್ಲೂ ಹೇಗೆ ಇನ್ನೂ ಜೀವಂತವಾಗಿದ್ದಾರೋ ಅರ್ಥವಾಗ್ತಾ ಇಲ್ಲ ಅಂತ. ಸರೋಜಮ್ಮ ಈಗ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ರು. ಆದರೂ ಆಕೆ ಸೋಲನ್ನು ಒಪ್ಪಿಕೊಳ್ಳಲಿಲ್ಲ. 2 ದಿನದ ನಂತರ ಆಕೆಗೆ ಪ್ರಜ್ಞೆ ಬಂದಿತ್ತು. ಅವರೆಲ್ಲ ಅಂದುಕೊಳ್ತಾ ಇದ್ರು, ನೋವಿನಿಂದ ಈಕೆ ಅಳಬಹುದು, ಕಿರ್ಚಾಡಬಹುದು ಅಂತ, ಅಥವಾ ತನ್ನವರನ್ನು ನೆನೆಸಿಕೊಳ್ಳಬಹುದು ಅಂತ. ಆದರೆ ಅವರು ಅಂದುಕೊಂಡ ಹಾಗೆ ಏನೂ ಆಗಲಿಲ್ಲ. ಪ್ರಜ್ಞೆ ಬಂದ ನಂತರ ಆಕೆ ಸೈಲೆಂಟ್ ಆಗಿದ್ಲು. ಆಕೆಯ ಮುಖದಲ್ಲಿ ಯಾವುದೇ ಭಾವನೆ ಇರಲಿಲ್ಲ. ಡಾಕ್ಟರ್ ಹೇಳ್ತಾರೆ, ಮೇಡಮ್, ನೀವು ಈಗ ಸುರಕ್ಷಿತವಾಗಿದ್ದೀರಾ, ಭಯಪಡುವ ಅವಶ್ಯಕತೆ ಇಲ್ಲ ಅಂತ. ಸರೋಜಮ್ಮ ಡಾಕ್ಟರ್ನನ್ನೇ ನೋಡ್ತಾರೆ. ಆದರೆ ಆಕೆ ಮಾತ್ರ ಏನೂ ಮಾತನಾಡಲಿಲ್ಲ. ಸ್ವಲ್ಪ ಸಮಯದ ನಂತರ ಆಕೆ ಕೇಳಿದ್ರು, ಡಾಕ್ಟರ್, ನಾನು ಬದುಕ್ತೀನಾ? ಡಾಕ್ಟರ್ ಹೌದು ಎಂದು ತಲೆ ಆಡಿಸ್ತಾರೆ. ಆ ತಾಯಿಯ ಮುಖದಲ್ಲಿ ಈಗ ಯಾವುದೇ ಸಂತೋಷವಿರಲಿಲ್ಲ. ಆಕೆ ಯೋಚಿಸ್ತಾ ಇದ್ರು ಮುಂದೆ ಏನು ಮಾಡಬೇಕು ಅಂತ. ಅಷ್ಟರಲ್ಲೇ ಒಬ್ಬ ಪೊಲೀಸ್ ಆಫೀಸರ್ ಕೂಡ ಅಲ್ಲಿಗೆ ಬರ್ತಾರೆ. ಅಮ್ಮ, ನೀವು ಅಲ್ಲಿಗೆ ಹೇಗೆ ಬಂದ್ರಿ? ನಿಮ್ಮನ್ನು ಯಾರಾದರೂ ತಳ್ಳದ್ರಾ? ನಮಗೆ ಸತ್ಯ ಹೇಳಿ ಅಂತ ಕೇಳಿದಾಗ ಸರೋಜಮ್ಮ ಸ್ವಲ್ಪ ಸಮಯ ಸುಮ್ಮನಿದ್ದು ನಂತರ ಹೇಳ್ತಾರೆ, ಇಲ್ಲ, ಯಾರೂ ಇಲ್ಲ ಅಂತ. ಇನ್ಸ್ಪೆಕ್ಟರ್ ಶಾಕ್ ಆಗಿದ್ರು. ಅವರಿಗೆ ಅನ್ನಿಸ್ತಾ ಇತ್ತು ಈಕೆ ಸುಳ್ಳು ಹೇಳ್ತಾ ಇದ್ದಾಳೆ ಅಂತ. ನಾನೇ ಕಾಲು ಜಾರಿ ಬಿದ್ದೆ ಅಂತ ಸರೋಜಮ್ಮ ಹೇಳಿದಾಗ ಎಲ್ಲರೂ ಒಬ್ಬರ ಮುಖ ಒಬ್ಬರು ನೋಡ್ಕೊಳ್ತಾ ಇದ್ರು. ಪೊಲೀಸ್ನವರು ಅಲ್ಲಿಂದ ಹೋದ ನಂತರ ಸರೋಜಮ್ಮ ಕಣ್ಣು ಮುಚ್ಚಿಕೊಂಡು ಎಲ್ಲವನ್ನೂ ಯೋಚಿಸ್ತಾ ಇದ್ರು. ಹೇಗೆ ತನ್ನ ಮಗ ಮತ್ತು ಸೊಸೆ ಆಕೆಯನ್ನು ನಂಬಿಸಿ ಕರೆದುಕೊಂಡು ಬಂದು ಕೆಳಗೆ ತಳ್ಳಿದ್ರು. ಅವರ ನಗು ಎಲ್ಲವೂ ಆಕೆಯ ಕಣ್ಣ ಮುಂದೆ ಬಂದಿತ್ತು. ಕೆಲವು ದಿನ ಆಕೆಗೆ ಚಿಕಿತ್ಸೆ ಮುಂದುವರೆದಿತ್ತು. ಈಗ ಆಕೆ ಪೂರ್ತಿಯಾಗಿ ಹುಷಾರಾಗಿದ್ರು. ಅವರಂದುಕೊಳ್ತಾ ಇದ್ರು, ಈಗ ಸರದಿ ನನ್ನದು. ಆಕೆಗೆ ಎಲ್ಲವೂ ಚೆನ್ನಾಗಿ ನೆನಪಿತ್ತು. ಮನೆಯ ಕಾಗದ ಪತ್ರಗಳು, ಅವರ ಆಸ್ತಿಯ ಪತ್ರಗಳೆಲ್ಲ ಎಲ್ಲಿದ್ದಾವೆ ಅಂತ. ಅವುಗಳ ಬಗ್ಗೆ ರವಿಗೆ ಏನೂ ಗೊತ್ತಿರಲಿಲ್ಲ. ಕೆಲವು ವಾರಗಳ ನಂತರ ಸರೋಜಮ್ಮ ಪೂರ್ತಿಯಾಗಿ ಗುಣಮುಖರಾಗಿದ್ರು. ಆಕೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಹೊರಗೆ ಬರ್ತಾರೆ. ಸರೋಜಮ್ಮ ಈಗ ಮೊದಲು ವಕೀಲರಿಗೆ ಫೋನ್ ಮಾಡ್ತಾರೆ, ಸರ್, ನಿಮ್ಮನ್ನು ಒಮ್ಮೆ ಭೇಟಿ ಆಗಬೇಕಾಗಿತ್ತು ಅಂತ. ಕೆಲವು ದಿನಗಳವರೆಗೂ ಆಕೆ ಸೈಲೆಂಟ್ ಆಗಿ ಏನು ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರು. ತುಂಬ ಯೋಚಿಸಿ ನಿಧಾನವಾಗಿ ಹೆಜ್ಜೆ ಹಾಕ್ತಾ ಇದ್ರು. ರವಿ ಮತ್ತು ರೂಪಾ ತಮ್ಮ ಮನೆಯಲ್ಲಿ ತುಂಬಾ ಸಂತೋಷವಾಗಿದ್ರು. ಅವರಿಗೆ ಪೂರ್ತಿ ನಂಬಿಕೆ ಇತ್ತು ಸರೋಜಮ್ಮ ಸತ್ತೋಗಿದ್ದಾಳೆ ಅಂತ. ಆ ದಿನ ಮನೆ ತುಂಬಾ ಸುಂದರವಾಗಿ ರೆಡಿಯಾಗಿತ್ತು. ದೊಡ್ಡ ದೊಡ್ಡವರೆಲ್ಲ ಮನೆಗೆ ಬರ್ತಾ ಇದ್ರು. ರೂಪಾ ಸಂತೋಷವಾಗಿ ಹೇಳ್ತಾ ಇದ್ಲು, ಇನ್ನು ನಮಗೆ ಯಾವುದೇ ಅಡ್ಡಿ ಆಟಂಕಗಳು ಇಲ್ಲ ಅಂತ. ರವಿ ಕೂಡ ಸಂತೋಷವಾಗಿ ಹೇಳ್ತಾನೆ, ಇನ್ನು ಇದೆಲ್ಲ ನಮ್ದೆ, ನಮ್ಮನ್ನು ಹೇಳುವವರು ಕೇಳುವವರು ಯಾರೂ ಇಲ್ಲ. ಈ ದೊಡ್ಡ ಐಷಾರಾಮಿ ಬಂಗಲೆಯನ್ನು ಮಾರಾಟಕ್ಕೆ ಇಡಲಾಗಿತ್ತು. ಆ ಮನೆಯಲ್ಲಿ ನಡೆಯುತ್ತಿದ್ದ ಪಾರ್ಟಿಗೆ ತುಂಬಾ ಜನ ಬಂದಿದ್ರು. ರವಿ ಮತ್ತು ರೂಪಾ ಎಷ್ಟು ಸಂತೋಷವಾಗಿ ಎಲ್ಲ ಗೆಸ್ಟ್ಗಳ ಜೊತೆ ಮಾತನಾಡ್ತಾ ಇದ್ರು. ಅವರು ಎಲ್ಲರಿಗೂ ಹೇಳ್ತಾ ಇದ್ರು, ನಮ್ಮ ಜೀವನ ಪೂರ್ತಿಯಾಗಿ ಬದಲಾಗೋಗುತ್ತೆ, ಇನ್ನು ಯಾರೂ ಅಡ್ಡ ಇಲ್ಲ ಅಂತ. ಆ ಹಳೆಯ ಮನೆಯನ್ನು ಮಾರಾಟ ಮಾಡಿ ಹೊಸ ಫ್ಲಾಟ್ ಕೊಂಡುಕೊಳ್ತೀವಿ. ನಮ್ಮ ಜೀವನ ಇನ್ನು ಮುಂದೆ ನಾವು ಅಂದುಕೊಂಡ ಹಾಗೆ ಇರುತ್ತೆ ಅಂತ ಅವರು ಎಷ್ಟು ಸಂತೋಷವಾಗಿ ಹೇಳ್ತಾ ಇದ್ರು. ರವಿ ತನ್ನ ಗೆಳೆಯರ ಬಳಿ ಬಂದು ಹೇಳ್ತಾ ಇದ್ದ, ನನ್ನ ಕಷ್ಟ ಕೊನೆಗೂ ಸಫಲವಾಯಿತು. ಇನ್ನು ಮುಂದೆ ನನಗೆ ಯಾವುದೇ ಅಡ್ಡಿ ಆಟಂಕ ಇಲ್ಲ. ಅವನ ಕಣ್ಣುಗಳಲ್ಲಿ ಕೇವಲ ಆಸೆ ಮಾತ್ರವಲ್ಲ, ದುರಾಸೆ ಕೂಡ ತುಂಬಿತ್ತು. ಆ ದುರಾಸೆಯಿಂದಲೇ ಅವನು ತನ್ನ ತಾಯಿಯನ್ನು ಆ ಬೆಟ್ಟದ ಮೇಲಿಂದ ಕೆಳಗೆ ತಳ್ಳಿಬಿಟ್ಟಿದ್ದ. ಅವರು ಎಷ್ಟೋ ಸಂತೋಷವಾಗಿ ಪಾರ್ಟಿ ಮಾಡುತ್ತಾ ಎಂಜಾಯ್ ಮಾಡ್ತಾ ಇರಬೇಕಾದ್ರೆ
ಇದ್ದಕ್ಕಿದ್ದ ಹಾಗೆ ಒಂದು ಕಪ್ಪು ಬಣ್ಣದ ಕಾರು ಮನೆಯ ಮುಂದೆ ಬಂದು ನಿಂತುಕೊಂಡಿತ್ತು. ಕಾರಿನಿಂದ ಬಿಳಿ ಸೀರೆಯುಟ್ಟ ಒಬ್ಬ ಮಹಿಳೆ ಕೆಳಗೆ ಇಳಿದು ಬಂದಾಗ ಅಲ್ಲಿದ್ದ ಜನರೆಲ್ಲ ಒಂದು ಕ್ಷಣ ಶಾಕ್ ಆಗಿ ಹಾಗೆಯೇ ನೋಡ್ತಾ ಇದ್ರು. ಸರೋಜಮ್ಮ ಕೈಯಲ್ಲಿ ಒಂದು ಕೋಲನ್ನು ಹಿಡಿದುಕೊಂಡು ನಿಧಾನವಾಗಿ ನಡೆದುಕೊಂಡು ಬರ್ತಾ ಇದ್ರು. ರವಿ ಆಕೆಯನ್ನು ನೋಡಿದ ತಕ್ಷಣ ಅವನ ಕೈಯಲ್ಲಿದ್ದ ಗ್ಲಾಸು ಕೆಳಗೆ ಬಿದ್ದಿತ್ತು. ಅವನು ಶಾಕ್ ಆಗ್ಬಿಟ್ಟ. ರವಿ ದೊಡ್ಡದಾಗಿ ತನ್ನ ಕಣ್ಣನ್ನು ಬಿಟ್ಟು ಗಾಬರಿಯಾಗಿ ನೋಡ್ತಾ ಇದ್ದ. ಅವನಿಗೆ ನಂಬಲಿಕ್ಕೆ ಆಗ್ಲಿಲ್ಲ. ನಿಜವಾಗಿಯೂ ಅಮ್ಮ ಬಂದಿದ್ದಾರಾ ಅಥವಾ ಅವರ ಭೂತ ಏನಾದ್ರೂ ಬಂದಿದೆಯಾ ಅಂತ. ರೂಪಾ ಕೂಡ ಒಂದು ಕ್ಷಣ ಶಾಕ್ ಆಗ್ಬಿಡ್ತಾಳೆ. ಅವಳಿಗೆ ಭಯ ಕೂಡ ಶುರುವಾಗ್ಬಿಟ್ಟಿತ್ತು. ಭಯದಲ್ಲೇ ಅವಳು ಬಡಬಡಾಯಿಸ್ತಾ ಇದ್ಲು, ಇಲ್ಲ, ಇದು ಸತ್ಯ ಆಗೋದಿಲ್ಲ, ಹೀಗೆ ವಾಪಸ್ ಬರಲು ಸಾಧ್ಯವಿಲ್ಲ ಅಂತ. ಸರೋಜಮ್ಮ ನಿಧಾನವಾಗಿ ಹೆಜ್ಜೆ ಇಡ್ತಾ ಒಳಗೆ ಬರ್ತಾ ಇದ್ರು. ಅವರು ತಮ್ಮ ಮಗನ ಎದುರುಗಡೆ ಬಂದು ನಿಂತಾಗ ಆ ಪಾರ್ಟಿಯಲ್ಲಿ ಈಗ ನಿಶ್ಶಬ್ದ ಆವರಿಸಿತ್ತು. ಸರೋಜಮ್ಮ ತನ್ನ ಕನ್ನಡಿಯನ್ನು ತೆಗೆದು ಮಗನನ್ನೇ ನೋಡಿದ್ಲು. ಆಕೆಯ ಕಣ್ಣುಗಳಲ್ಲಿ ಯಾವುದೇ ಪ್ರೀತಿ ಮಮತೆ ಇರಲಿಲ್ಲ. ಹಾಗೆ ತುಂಬಾ ಶಾಂತವಾಗಿ ತುಂಬಾ ಕಠಿಣವಾಗಿ ಹೇಳಿದ್ರು, ಏನು ಭಯ ಆಯ್ತಾ? ಅಮ್ಮನ ಬಾಯಿಂದ ಬಂದಂತಹ ಆ ಒಂದು ಪದದಿಂದ ಅವನ ಎಲ್ಲ ಶಕ್ತಿ ಮಾಯವಾಗಿ ಅವನು ಅಲ್ಲೇ ಕುಸಿದಂತಾಗಿತ್ತು. ಅಮ್ಮ, ನಾನು ಅದು. ಸರೋಜಮ್ಮ ತಮ್ಮ ಕೈಯನ್ನು ತೋರಿಸಿ ನಿಲ್ಲಿಸ್ತಾರೆ. ನೀನು ನನ್ನನ್ನು ಅಮ್ಮ ಅಂತ ಕರಿಬೇಡ. ನಿನ್ನ ಅಮ್ಮ ಆ ರಾತ್ರಿಯ ಸತ್ತು ಹೋದ್ಲು. ನೀನು ಆಕೆಯನ್ನು ಆ ಕಣಿವೆಯೊಳಗೆ ಸಾಯಿಸಲು ತಳ್ಳಿದಾಗ. ಆ ಮಾತು ಕೇಳಿದ ತಕ್ಷಣ ಅಲ್ಲಿದ್ದವರೆಲ್ಲರೂ ಶಾಕ್ ಆಗ್ಬಿಟ್ರು. ರೂಪಾ ತಕ್ಷಣ ಹೇಳ್ತಾಳೆ, ಇಲ್ಲ ಇಲ್ಲ, ಇದೆಲ್ಲ ಸುಳ್ಳು ಅಂತ. ಆದರೆ ಅವಳೊಳಗೆ ಕೂಡ ಭಯ ತುಂಬಿತ್ತು. ಸರೋಜಮ್ಮನ ಜೊತೆ ಬಂದಿದ್ದ ವಕೀಲರು ಮುಂದೆ ಬಂದು ಕೆಲವೊಂದು ಕಾಗದ ಪತ್ರಗಳನ್ನು ತೋರಿಸಿ ಹೇಳ್ತಾರೆ, ಈ ಬಂಗಲೆಯ ಅಸಲಿ ಮಾಲೀಕರು ಶ್ರೀಮತಿ ಸರೋಜಾದೇವಿಯವರು. ಇವರ ಬಳಿ ಈ ಬಂಗಲೆಯ ಎಲ್ಲ ಡಾಕ್ಯುಮೆಂಟ್ಸ್ಗಳಿದ್ದಾವೆ. ರವಿಗೆ ಏನೂ ಅರ್ಥವಾಗಲಿಲ್ಲ. ಇದೆಲ್ಲ ಏನು, ಹೇಗಾಯಿತು ಅಂತ. ಯಾವ ಮನೆಗಾಗಿ ಅವನು ಇದೆಲ್ಲವನ್ನು ಮಾಡಿದ್ನೋ ಆ ಮನೆ ಒಂದೇ ಕ್ಷಣದಲ್ಲಿ ಅವನ ಕೈ ಜಾರ್ಬಿಟ್ಟಿತ್ತು. ಆಗಲೇ ಪೊಲೀಸ್ನವರು ಕೂಡ ಅಲ್ಲಿಗೆ ಬಂದು ರವಿ ಮತ್ತು ರೂಪಾ ಅವರನ್ನು ಅರೆಸ್ಟ್ ಮಾಡ್ತಾರೆ. ನಿಮ್ಮನ್ನು ಚೀಟಿಂಗ್ ಕೇಸ್ನಲ್ಲಿ ಮತ್ತು ಅಟೆಂಪ್ಟ್ ಟು ಮರ್ಡರ್ ಕೇಸ್ನಲ್ಲಿ ಅರೆಸ್ಟ್ ಮಾಡ್ತಾ ಇದ್ದೀವಿ ಅಂತ. ರೂಪಾ ಜೋರಾಗಿ ಕಿರುಚ್ತಾ ಇದ್ಲು, ಇಲ್ಲ, ಇದೆಲ್ಲ ಸುಳ್ಳು, ನಾವೇನೂ ಮಾಡೇ ಇಲ್ಲ ಅಂತ. ಆದರೆ ರವಿ ಮಾತ್ರ ತಕ್ಷಣ ತನ್ನ ಅಮ್ಮನ ಕಾಲ ಮೇಲೆ ಬಿದ್ದು, ಅಮ್ಮ, ದಯವಿಟ್ಟು ನಮ್ಮನ್ನು ಕ್ಷಮಿಸಿಬಿಡಿ, ನಮ್ಮಿಂದ ತುಂಬಾ ದೊಡ್ಡ ತಪ್ಪಾಗೋಯ್ತು ಅಂತ ಹೇಳ್ತಾ ಇದ್ದ. ಈಗ ಅವನ ಧ್ವನಿಯಲ್ಲಿ ದುಃಖ, ಭಯ ಮತ್ತು ಪಶ್ಚಾತ್ತಾಪ ಕೂಡ ಕಾಣಿಸ್ತಾ ಇತ್ತು. ಸರೋಜಮ್ಮ ಆಕೆ ಒಂದು ಹೆಜ್ಜೆ ಹಿಂದೆ ಇಡ್ತಾರೆ ಮತ್ತು ಕೋಪದಲ್ಲಿ ಹೇಳಿದ್ರು, ಮಗ, ಇದು ತಪ್ಪಲ್ಲ, ಇದು ಒಂದು ಕುತಂತ್ರ. ತಪ್ಪಿಗೆ ಕ್ಷಮಾಪಣೆ ಸಿಗುತ್ತೆ, ಆದ್ರೆ ಕುತಂತ್ರಕ್ಕೆ ಖಂಡಿತ ಶಿಕ್ಷೆನೇ ಸಿಗುತ್ತೆ. ರವಿ ಅಳುತ್ತಾ ಹೇಳಿದ, ಅಮ್ಮ, ನಾನು ನಿನ್ನ ಮಗ, ನಾವು ನಿನ್ನವರು ಅಂತ. ಸರೋಜಮ್ಮ ನಗುತ್ತಾ ಅವನನ್ನೇ ನೋಡಿ ಹೇಳ್ತಾರೆ, ನನ್ನವರು ಯಾವಾಗಲೂ ನನ್ನ ಜೊತೆ ಇರ್ತಾರೆ. ಯಾವಾಗ ನಮ್ಮವರನ್ನೇ ಮುಗಿಸಲು ಪ್ರಯತ್ನ ಪಡ್ತಾರೋ ಆಗ ಅವರು ಯಾರ ಸ್ವಂತದವರು ಆಗೋದಿಲ್ಲ. ರೂಪಾ ಕೋಪದಲ್ಲೇ ಹೇಳ್ತಾ ಇದ್ಲು, ನೀವು ನಮ್ಮನ್ನು ಈ ರೀತಿ ಹೊರಗೆ ಹಾಕಲು ಸಾಧ್ಯವಿಲ್ಲ ಅಂತ. ಸರೋಜಮ್ಮ ಅವಳ ಮುಖವನ್ನು ಸಹ ನೋಡದೆ ಪೊಲೀಸರಿಗೆ ಹೇಳ್ತಾಳೆ, ಇವರಿಬ್ಬರನ್ನು ತಕ್ಷಣ ಹೊರಗೆ ಎಳೆದುಕೊಂಡು ಹೋಗಿ ಅಂತ. ಪೊಲೀಸರು ಅವರ ಕೈಗಳಿಗೆ ಕೋಲವನ್ನು ತೊಡಿಸಿ ಇಬ್ಬರನ್ನು ಎಳೆದುಕೊಂಡು ಹೋಗ್ತಾ ಇದ್ರು. ಅವರಿಬ್ಬರು ಕಿರ್ಚಾಡ್ತಾ ಇದ್ರು, ಆದರೆ ಅವರ ಮಾತುಗಳನ್ನು ಯಾರೂ ಕೇಳಿಸ್ಕೊಳ್ತಾ ಇರಲಿಲ್ಲ. ಈಗ ಮನೆಯ ಹೊರಗೆ ಅವರಿಬ್ಬರ ಸಾಮಾನುಗಳನ್ನು ಕೂಡ ಎಸೆಯಲಾಯಿತು. ರವಿ ಮತ್ತು ರೂಪಾ ಈಗ ಒಬ್ಬರನ್ನೊಬ್ಬರು ಬೈಕೊಳ್ತಾ ಇದ್ರು. ರೂಪಾ ಕೋಪದಲ್ಲಿ ಹೇಳ್ತಾ ಇದ್ಲು, ಇದೆಲ್ಲವೂ ನಿನ್ನಿಂದಲೇ ಆಯ್ತು ಅಂತ. ಆಗ ರವಿ ಕೂಡ ಹೇಳ್ತಾ ಇದ್ದ, ನೀನು ಕೂಡ ನನ್ನ ಜೊತೆ ಇದ್ದೆ ತಾನೆ. ಅವರಿಬ್ಬರ ಮಧ್ಯೆ ಇದ್ದಂತಹ ಆ ಸಂಬಂಧ ಈಗ ಮುರಿದು ಹೋಗಿತ್ತು. ಪೊಲೀಸವರು ಅವರಿಬ್ಬರನ್ನು ತಮ್ಮ ಗಾಡಿಯಲ್ಲಿ ಕರೆದುಕೊಂಡು ಹೋಗ್ಬೇಕಾದ್ರೆ ರವಿ ಜೋರಾಗಿ ಕಿರುಚುತ್ತಾ ಹೇಳ್ತಾ ಇದ್ದ, ಅಮ್ಮ, ದಯವಿಟ್ಟು ನಮ್ಮನ್ನು ಬಿಟ್ಬಿಡಿ. ನೀವು ಈ ರೀತಿ ಮಾಡಿದ್ರೆ ನಾವು ಹಾಳಾಗಿ ಹೋಗ್ತೀವಿ, ನಮ್ಮ ಜೀವನ ಹಾಳಾಗುತ್ತೆ ಅಂತ ಹೇಳ್ತಿದ್ದ. ಈಗ ಸರೋಜಮ್ಮ ನಿಧಾನವಾಗಿ ಗೇಟ್ ಬಳಿ ಬಂದು ಸ್ವಲ್ಪ ಸಮಯ ತನ್ನ ಮಗನನ್ನು ನೋಡಿ ಆಕೆ ತನ್ನ ಸೀರೆಯ ಸೆರಗಿನಿಂದ ಒಂದು ಕಾಯಿನನ್ನು ತೆಗೆದು ಅವನ ಕಡೆ ಎಸೆದು ತುಂಬಾ ಶಾಂತವಾಗಿ ಹೇಳ್ತಾರೆ, ನೀನು ನನ್ನನ್ನು ಕರೆದುಕೊಂಡು ಹೋಗಿ ಸಾಯಲು ತಳ್ಳಿದ್ಯಲ್ಲ, ಅದಕ್ಕೆ ಇದು ಕೂಲಿ ಅಂತ. ಪೊಲೀಸ್ ಜೀಪ್ ಈಗ ಅಲ್ಲಿಂದ ಮುಂದೆ ಹೊರಟೋಯ್ತು. ಸರೋಜಮ್ಮ ತನ್ನ ಮನೆಯ ಗೇಟನ್ನು ಮುಚ್ಚಿಬಿಟ್ಟಿದ್ರು. ಕೆಲವೇ ದಿನಗಳಲ್ಲಿ ಆ ಮನೆಯಲ್ಲಿ ಮಕ್ಕಳ ನಗು, ಸಂತೋಷ ಕೇಳಿಸ್ತಾ ಇತ್ತು. ಯಾಕಂದ್ರೆ ಸರೋಜಮ್ಮ ತನ್ನ ಮನೆಯನ್ನು, ತನ್ನ ಎಲ್ಲ ಆಸ್ತಿಯನ್ನು ಒಂದು ಅನಾಥಾಶ್ರಮಕ್ಕೆ ದಾನ ಮಾಡಿಬಿಟ್ರು. ಈಗ ಆ ಮನೆ ಅಮಾಯಕ ಅನಾಥ ಮಕ್ಕಳ ಸಂತೋಷದಿಂದ ತುಂಬಿ ಹೋಗಿತ್ತು. ಸರೋಜಮ್ಮ ಅದೇ ಮನೆಯಲ್ಲಿ ಕುಳಿತು ಮಕ್ಕಳ ಸಂತೋಷವನ್ನು ನೋಡ್ತಾ ಇದ್ರು. ಆಕೆ ಅಂದುಕೊಳ್ತಾ ಇದ್ಲು, ಈಗ ನಿಜವಾಗಿಯೂ ಎಲ್ಲವೂ ಮುಗಿದು ಹೋಯ್ತು ಅಂತ.
ತಂದೆ ತಾಯಿ ಯಾವತ್ತೂ ಮಕ್ಕಳ ಮೇಲೆ ಭಾರವಾಗೋದಿಲ್ಲ. ಅವರು ಮಕ್ಕಳ ಜೀವನದ ಅವರ ಭವಿಷ್ಯದ ಬೇರಾಗಿರ್ತಾರೆ. ಯಾರಾದರೂ ಮಕ್ಕಳು ದುರಾಸೆಯಿಂದ ಆ ಬೇರುಗಳನ್ನು ಕಡಿದು ಹಾಕಲು ಪ್ರಯತ್ನ ಪಟ್ಟರೆ ಅವರ ಮನೆ ಭವಿಷ್ಯಗಳು ಕೂಡ ತುಂಬ ಸಮಯ ನಿಲ್ಲೋದಿಲ್ಲ. ಯಾಕೆಂದರೆ ಕರ್ಮದ ಫಲ ಈ ಜೀವನದಲ್ಲೇ ಇಲ್ಲೇ ಅನುಭವಿಸಬೇಕಾಗತ್ತೆ ಅಲ್ವಾ? ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು. ಧನ್ಯವಾದಗಳು.